ಕೊಲೆ ಆರೋಪಿ ಈಗ ಬಿಹಾರ್ ಮುಖ್ಯಮಂತ್ರಿ. ಸಮಾಜವಾದಿ ನೆಲವನ್ನ ಕೋಮುವಾದಿ ರಾಜ್ಯ ಮಾಡೋಕೆ ಹೊರಟ್ರ ನಿತೀಶ್ ಕುಮಾರ್. ಸಾಮ್ರಾಟ್ ಚೌಧರಿ ಅವರ ವಿರುದ್ಧ ಇರುವಂತಹ ಕೊಲೆ ಆರೋಪಗಳು, ಪ್ರಶಾಂತ್ ಕಿಶೋರ್ ಅವರಂತವರು ಎತ್ತಿರುವಂತಹ ಪ್ರಶ್ನೆಗಳು ಈಗ ಚರ್ಚೆಗೆ ಕಾರಣ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಬಿಹಾರ ಒಂದು ವಿಶಿಷ್ಟ ರಾಜ್ಯ. ಸಮಾಜವಾದ, ಹಿಂದುಳಿದ ವರ್ಗಗಳ ಹಕ್ಕು ಹಾಗೂ ಸಾಮಾಜಿಕ ನ್ಯಾಯದ ಹೋರಾಟಗಳಿಗೆ ಬಿಹಾರ ನೆಲೆಯಾಗಿತ್ತು. ಬಿಹಾರ್ ಇದು ಕೇವಲ ಒಂದು ರಾಜ್ಯ ಅಲ್ಲ, ಇದು ಸಮಾಜವಾದಿ ಚಿಂತನೆಯ ತಾಯ್ನೆಲ. ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ ಅವರ ಆಲೋಚನೆಗಳಿಂದ ರೂಪುಗೊಂಡ ರಾಜಕೀಯ ನೆಲೆ ಇದು. ಆದರೆ ಇಂದಿನ ಬಿಹಾರ್ ರಾಜಕೀಯ ನೋಡಿದ್ರೆ ಆ ಮೌಲ್ಯಗಳು ಎಲ್ಲಿ ಹೋಗಿದೆ ಅನ್ನೋ ಪ್ರಶ್ನೆ ಕೇಳೋದು ಸಹಜ. ಇತ್ತೀಚಿನ ವರ್ಷಗಳಲ್ಲಿ ಇದೇ ನೆಲದಲ್ಲಿ ಹೊಸ ರಾಜಕೀಯ ಸಮೀಕರಣಗಳು ರೂಪುಗೊಳ್ತಾ ಇದೆ. ಈ ಬದಲಾವಣೆಯ ಮಧ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುವವರು ನಿತೀಶ್ ಕುಮಾರ್. ಇವರ ರಾಜಕೀಯ ಪಯಣ, ಮಿತ್ರ ಪಕ್ಷಗಳ ಬದಲಾವಣೆ ಮತ್ತು ಆಡಳಿತದ ಸ್ವರೂಪ ಇವೆಲ್ಲವೂ ಸಹ ಬಿಹಾರದ ರಾಜಕೀಯದ ದಿಕ್ಕನ್ನ ಬದಲಿಸ್ತಾ ಇದೆ. ಇನ್ನು ಭಾರತದ ರಾಜಕೀಯದಲ್ಲಿ ಸಿದ್ಧಾಂತ ಅನ್ನೋ ಪದ ನಿಧಾನವಾಗಿ ತನ್ನ ಅರ್ಥವನ್ನ ಕಳ್ಕೊಳ್ತಾ ಇರೋದು ಸಾಮಾನ್ಯ ಅನ್ನುವಂತಾಗೋಗಿದೆ. ಒಂದ್ ಕಾಲದಲ್ಲಿ ಸಮಾಜವಾದಿ, ಧರ್ಮ ನಿರಪೇಕ್ಷತೆ, ಸಮಾನತೆ ಅನ್ನೋ ಮೌಲ್ಯಗಳನ್ನ ಮುನ್ನಡೆಸಿದಂಥ ನಾಯಕರು ಇಂದು ಸಂಪೂರ್ಣ ವಿಭಿನ್ನ ರಾಜಕೀಯ ಶಕ್ತಿಗಳ ಜೊತೆಗೆ ಕೈ ಜೋಡಿಸೋದು ಹೊಸದೇನಲ್ಲ. ಈಗ ನಿತೀಶ್ ಕುಮಾರ್ ಅವರ ರಾಜಕೀಯ ಪಯಣ ಒಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿ ರಾಜಕೀಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಕೊಲೆಯಂಥ ಆರೋಪಗಳಿದ್ರೂ ಸಹ ಅಧಿಕಾರ ಸಿಕ್ಕೋಗ್ಬಿಡತ್ತೆ. ಅದಕ್ಕೆ ಹೊಸ ಸೇರ್ಪಡೆ ಈಗ ಬಿಹಾರದ ಹೊಸ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ. ಬಹುಪಾಲು ಪ್ರಕರಣಗಳಲ್ಲಿ ಆರೋಪಿಗಳು ಚುನಾವಣೆಯಲ್ಲಿ ಗೆಲ್ತಾರೆ, ಪಕ್ಷಗಳು ಅವರಿಗೆ ಟಿಕೆಟ್ ಕೊಡುತ್ತೆ, ನಂತರ ಅವರು ಸಚಿವ ಸ್ಥಾನಗಳಿಗೂ ಏರ್ತಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡುವಂಥ ಬಿಜೆಪಿ ಪಕ್ಷನೇ ಆರೋಪಿಗಳನ್ನ ಪ್ರೋತ್ಸಾಹಿಸುತ್ತೆ ಅನ್ನೋದು ವಿಪರ್ಯಾಸ. ಈಗ ಬಿಜೆಪಿ ಸೇರೋರಿಗೆ ಒಂದು ಧೈರ್ಯ ಬಂದೋಗ್ಬಿಟ್ಟಿದೆ, ಯಾವುದೇ ಅಪರಾಧ ಮಾಡಿದ್ರೂ ಸಹ ನಾನು ರಾಜಕೀಯದಲ್ಲಿ ಬೆಳಿಬಹುದು ಅಂತ. ಸೊ ಬಿಹಾರದ ನೂತನ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು 1995ರ ತಾರಾಪುರ್ ಹತ್ಯಾಕಾಂಡದಲ್ಲಿ 7 ಜನರ ಕೊಲೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥವ್ರು. 1995ರಲ್ಲಿ ರಾಷ್ಟ್ರೀಯ ಜನತಾದಳ RJD ಆಡಳಿತಾವಧಿಯಲ್ಲಿ ಕಾರಿನೊಳಗೆ ಶಿಲ್ಪಾ ಜೈನ್ ಮತ್ತು ಗೌತಮ್ ಸಿಂಗ್ ಅವರ ಶವಗಳು ಅರೆನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ವು. ನಂತರ ಪ್ರಕರಣವನ್ನ ಕೇಂದ್ರ ತನಿಖಾ ದಳ CBIಗೆ ಹಸ್ತಾಂತರಿಸಲಾಯಿತು. 1995ರಲ್ಲಿ ತಾರಾಪುರದಲ್ಲಿ ಕೊಲೆಯಾದ 7 ಜನರು ಸಹ ಕುಶ್ವಾಹ ಜಾತಿಗೆ ಸೇರಿದ್ದವರು. ಸೊ ಈ ಪ್ರಕರಣದ ಸಂಖ್ಯೆ 44/1995. ಇಲ್ಲಿ ಶಕುನಿ ಚೌಧರಿ ಅವರ ಮಗ ರಾಕೇಶ್ ಕುಮಾರ್ ಅಲಿಯಾಸ್ ಈ ಸಾಮ್ರಾಟ್ ಚಂದ್ರ ಮೌರ್ಯ ಅಥವಾ ಸಾಮ್ರಾಟ್ ಚೌಧರಿ ಮೇ 1, 1981ಕ್ಕೆ ಜನಿಸಿದ್ರು ಅಂತ ಹೇಳುವಂತ ನಕಲಿ ದಾಖಲೆಗಳನ್ನ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಿ ಇದೇ ಚೌಧರಿ ಜಾಮೀನನ್ನ ಪಡೆದಿದ್ರು. ಆದರೆ ಇಲ್ಲಿ ಇನ್ನೊಂದು ವಿಚಾರ ಇದೆ. 2020ರಲ್ಲಿ ಚೌಧರಿ ಅವರು ಭಾರತೀಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂಥ ಅಫಿಡವಿಟ್ನಲ್ಲಿ ತಮ್ಮ ವಯಸ್ಸು 51 ಅಂತ ಉಲ್ಲೇಖಿಸಿದ್ದಾರೆ. ಅಂದ್ರೆ 1995ರಲ್ಲಿ ಇವರಿಗೆ ವಯಸ್ಸು 26 ವರ್ಷ. ಹಾಗಾಗಿ ಇವರನ್ನ ಬಂಧಿಸಿ ನ್ಯಾಯಾಲಯದ ತೀರ್ಪು ಬರೋ ತನಕ ಜೈಲಲ್ಲಿ ಇರಿಸಬೇಕು ಅಂತ ಜನ್ ಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಈ ಹಿಂದೆನೇ ಆಗ್ರಹಿಸಿದ್ರು. ಕೊನೆಗೆ ಈ ಎಲ್ಲಾ ಬೆಳವಣಿಗೆಗಳು ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡತ್ತೆ. ಸಮಾಜವಾದದ ನೆಲವಾಗಿದ್ದಂಥ ಬಿಹಾರ್ ಇಂದು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ತತ್ವಗಳನ್ನ ಮರೆತ ರಾಜ್ಯವಾಗ್ತಾ ಇದೆಯಾ? ನಿತೀಶ್ ಕುಮಾರ್ ಅವರ ನಿರ್ಧಾರಗಳಿಂದ, ಮೈತ್ರಿಯ ಬದಲಾವಣೆಯಿಂದ ಬಿಹಾರದ ರಾಜಕೀಯ ಸಂಸ್ಕೃತಿನೇ ಬದಲಾಗ್ತಾ ಇದೆ ಅನ್ನೋ ಸೂಚನೆಗಳು ಸಿಗ್ತಾ ಇದೆ. ಇನ್ನೊಂದು ಕಡೆ ಸಾಮ್ರಾಟ್ ಚೌಧರಿ ಅವರ ವಿರುದ್ಧ ಇರುವಂತಹ ಕೊಲೆ ಆರೋಪಗಳು, ಪ್ರಶಾಂತ್ ಕಿಶೋರ್ ಅವರಂಥವರು ಎತ್ತಿರುವಂತಹ ಪ್ರಶ್ನೆಗಳು ಇವೆಲ್ಲವೂ ಸಹ ಒಟ್ಟಾಗಿ ಒಂದು ಚರ್ಚೆಗೆ ಕಾರಣ ಆಗಿದೆ. ರಾಜಕೀಯದಲ್ಲಿ ನೈತಿಕತೆ ಉಳಿದಿದೆಯಾ? ಆರೋಪಗಳ ನಡುವೆಯೂ ಅಧಿಕಾರ ಸಿಗೋ ವ್ಯವಸ್ಥೆ ಸರಿನಾ? ಜನ ಇಂಥ ಅಭ್ಯರ್ಥಿಗಳನ್ನು ಒಪ್ಕೊಳ್ತಾರಾ? ಇದೀಗ ನಿರ್ಣಯ ಮಾಡೋ ಸಮಯ ಜನರದ್ದು. ಬಿಹಾರದ ಜನ ಮತ್ತು ಭಾರತದೆಲ್ಲೆಡೆ ಇರುವಂಥ ಮತದಾರರು ಯಾವ ರೀತಿ ರಾಜಕೀಯವನ್ನು ಒಪ್ಕೊಳ್ಬೇಕು ಅನ್ನೋದನ್ನ ತೀರ್ಮಾನಿಸಬೇಕು. ತತ್ವ ಮೌಲ್ಯಗಳ ರಾಜಕೀಯ ಬೇಕೋ ಅಥವಾ ಯಾವುದೇ ರೀತಿಯಲ್ಲಿ ಅಧಿಕಾರ ಪಡೆಯುವಂಥ ರಾಜಕೀಯ ಬೇಕೋ? ಈ ಪ್ರಶ್ನೆಗೆ ಉತ್ತರ ಬಿಹಾರದ ಭವಿಷ್ಯವನ್ನ ಮಾತ್ರ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ದಿಕ್ಕನ್ನು ಸಹ ನಿರ್ಧರಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.